ಪಾಮಲ್ದಿನ್ನಿ ಗ್ರಾಮ ದೇವತೆಯ ಜಾತ್ರೆಯ ಪೂರ್ವಭಾವಿ ಸಭೆಯನ್ನು ನಡೆಸಲಾಯಿತು. ಪಾಮಲ್ದಿನ್ನಿ ಗ್ರಾಮ ದೇವತೆಯ ಜಾತ್ರೆಯ ಅಂಗವಾಗಿ ಜುಲೈ 25ರಂದು ಪಾಮಲ್ದಿನ್ನಿ ಗ್ರಾಮದಲ್ಲಿ ಶಾಂತಿಯುತವಾಗಿ ಸಭೆಯನ್ನು ನಡೆಸಲಾಯಿತು. ಸಭೆಯಲ್ಲಿ ಜಾತ್ರೆಯ ಸಂದರ್ಭದಲ್ಲಿ ಯಾವುದೇ ರೀತಿಯ ಅಶಾಂತಿ, ತಕರಾರು ಅಥವಾ ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ಎಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಲು ನಿರ್ಧರಿಸಲಾಯಿತು. ಸಭೆಗೆ ಹಾಜರಿದ್ದ ಮಾನ್ಯ PI ಸಾಹೇಬರಾದಂತಹ HD ಮುಲ್ಲಾ ಅವರು ಮಾತನಾಡುತ್ತಾ, ಜಾತ್ರೆ ಭಕ್ತವ ಉತ್ಸವವಾಗಿದೆ. ಇದು ಎಲ್ಲರ ಸಮಾನವಾಗಿ ಪಾಲ್ಗೊಳ್ಳುವ ಶ್ರದ್ಧಾ ಹಾಗೂ ಶಾಂತಿಯ ಆಚರಣೆ. ಯಾವುದೇ ರೀತಿಯ ಅಶಾಂತಿ, ಗದ್ದಲ ಅಥವಾ ಕಾನೂನುಬಾಹಿರ ಕ್ರಿಯೆಗಳನ್ನು ಕಟ್ಟುನಿಟ್ಟಾಗಿ ಎದುರಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಸಭೆಯಲ್ಲಿ ಹಿರಿಯ ಮುಖಂಡರು, ಸ್ಥಳೀಯ ಪೊಲೀಸರು ಹಾಗೂ ಗ್ರಾಮಸ್ಥರು ಭಾಗವಹಿಸಿದರು. ಸ್ಥಳೀಯ ಆಡಳಿತ ಹಾಗೂ ಪೊಲೀಸ್ ಇಲಾಖೆ ಸಕಲ ರೀತಿಯ ಸಹಕಾರ ನೀಡುವುದಾಗಿ ತಿಳಿಸಿದರು. ವರದಿ ಸರ್ದಾರ್ ಹಂಜಿ, ಪಾಮಲ್ದಿನ್ನಿ, ಟೈಮ್ಸ್ 24x7, ಬೆಳಗಾವಿ. ಪಾಮಲ್ದಿನ್ನಿಯ ಗ್ರಾಮದೇವತೆಯಾದ ದುರ್ಗಾದೇವಿಯ ಪಾದಗಳಿಗೆ ನಮಸ್ಕರಿಸುತ್ತಾ ಈ ಒಂದು ಜಾತ್ರಾ ನಿಮಿತ್ತವಾಗಿ ಪೂರ್ವಭಾವಿ ಸಭೆಯಲ್ಲಿ ಉಪಸ್ಥಿತರಿರುವ ಪಾಮಲ್ದಿನ್ನಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು, ಈ ಒಂದು ದುರ್ಗಾದೇವಿ ಜಾತ್ರಾ ಕಮಿಟಿಯ ಎಲ್ಲ ಪದಾಧಿಕಾರಿಗಳು, ಇಲ್ಲಿ ನೆರೆದಂಥ ಎಲ್ಲ ಪಾಮಲ್ದಿನ್ನಿಯ ಗುರು ಹಿರಿಯರೇ, ಅಣ್ಣ ತಮ್ಮಂದಿರೇ ಹಾಗೂ ಪತ್ರಿಕಾ ಮಿತ್ರರು, ಈ ಒಂದು ಜಾತ್ರೆಯ ಇದೊಂದು ಸ್ವಲ್ಪ ಬಳಸ ಕಡೆ ನಾನು ಕೇಳಿದೆನಪ್ಪ ಅಂದರೆ ಬಹಳ ವಿಶೇಷವಾಗಿ ಈ ಜಾತ್ರೆಯನ್ನೆಲ್ಲ ಆಚರಣೆ ಮಾಡ್ತಾರೆ. ಬಹಳಷ್ಟು ಸಂಖ್ಯೆಯ ಜನ ಸೇರ್ತಾರೆ ಅಂತ. ಯಾಕಂದ್ರೆ ನಮ್ಮದು ಇದು ಫಸ್ಟ್ ಮೊದಲನೇ ಜಾತ್ರೆ. ನಾನು ಈಗಾಗಲೇ ನಮ್ಮ ಸಿಬ್ಬಂದಿಗಳು, PSಗಳಿಗೆಲ್ಲ ಈ ಜಾತ್ರೆ ಬಗ್ಗೆ ಅಥವಾ ನಿಮ್ಮ ಹಿರಿಯರಿಗೆಲ್ಲ ನಾನು ಕೇಳಿದ್ದೀನಿ. ಜಾತ್ರೆಯ ಈ ಒಂದು ಪೂರ್ವಭಾವಿ ಸಭೆ ಮಾಡುವ ಉದ್ದೇಶ ಏನಪ್ಪ ಅಂದರೆ, ಸಾವಿರಾರು ಸಂಖ್ಯೆಯಲ್ಲಿ ಜನ ಈ ಜಾತ್ರೆಗೆ ಕೊಡ್ತಾರೆ. ಯಾವುದೇ ರೀತಿಯ ಅನಾನುಕೂಲ ಅವ್ರಿಗೆ ಆಗಬಾರ್ದು. ಭಾಳ ಸರಳವಾಗಿ ಎಲ್ಲರೂ ಅಕ್ಕ ತಂಗಿಯರು ಎಲ್ಲ, ಅಣ್ಣ ತಂಗಿಯರೆಲ್ಲ, ಮಹಿಳೆಯರೆಲ್ಲ ಕೂಡಿ, ವಿಶೇಷವಾಗಿ ಮಹಿಳೆಯರು ಕೂಡ ಭಾಳಷ್ಟು ಜನ ಸೇರ್ತಾರೆ ಅಂತ ಕೇಳಿದ್ದೀನಿ. ಯಾವುದೇ ಅವ್ರಿಗೆ ರೀತಿ ಯಾವುದೋ ಒಂದು ತೊಂದರೆ ಆಗದಂತೆ ಸರಾಗವಾಗಿ ಒಂದು ಜಾತ್ರೆ ಮುಗಿಬೇಕನ್ನೋದು ನಮ್ಮ ಪೊಲೀಸ್ ಇಲಾಖೆ ಉದ್ದೇಶ. ಆ ಒಂದು ಉದ್ದೇಶದಿಂದ ಈ ಒಂದು ಹೇಳೋದು ಬರುತ್ತೆ. ಅಂಥದ್ದೇನು ನಾ ಹೇಳಿದಲ್ಲ, ಉದ್ದೇಶಪೂರ್ವಕ ಯಾರಾದ್ರೂ ಇವನ್ ಇಂಥವು ಇರ್ತಾವಲ್ಲ, ಅದನ್ನು ಪರ್ಟಿಕ್ಯುಲರ್ ಹೇಳ್ಬೇಕಂದ್ರೆ ಮೋಟರ್ ಸೈಕಲ್ ಮೇಲೆ ಶಾಲೆಯ ಮಾಡೋದು, ಆ ರೀತಿ ಮಾಡೋದು ಅಥವಾ ಏನಾದ್ರು ಚುನಾಯಿಸೋದು ಏನಾದ್ರು ಮಾಡೋದಿದ್ರೆ ನಾನು ಹೇಳ್ತೀನಿ, ಎಲ್ಲ ಕೂಡಲೇ ಕೂಡ ಗಾಡಿ ಸೀಸ್ ಮಾಡಬೇಕು. ಅವರೆಲ್ಲ ಸ್ಟೇಷನ್ ಕರ್ಕೊಂಡ್ ಮಾಡ್ತೀನಿ. ದಯವಿಟ್ಟು ನೀವು ಯಾರು ಕೂಡ ಬಿಡ್ಸಕ್ಕೆ ಹೋಗ್ಬೇಡಿ. ಧನ್ಯವಾದಗಳು. ಈಗ ಒಳ್ಳೆಯದು ಬರಲ್ಲ. ಒಳ್ಳೆಯದು. ಈಗ ಹೇಳ್ತೀನಿ, ಸ್ಪೀಡ್ನವ್ರಿಗೂ ಈಗೇನು ಸ್ಟಾರ್ಟ್ ಮಾಡೋದಂತ ಯಾರ್ಯಾರು ತಮ್ಮ ಗಾಡಿ ಸ್ಟೇಷನ್ ಹಚ್ಚಿರಿ, ಅವ್ರ ಮೇಲೆ ಸೂಕ್ತ ಕ್ರಮ ತಗೋತೀನಿ ನಾವು ಅಷ್ಟೇ. ಯಾರು ಗಾಡಿ ಓದಿಸ್ತಾರೋ ಏನ್ ಮಾಡ್ತಾರೆ, ಚುಡಾಯಿಸೋದು ಅಥವಾ ಏನಾದ್ರು ಮಾಡಿದ್ರೆ ಅವ್ರ ಮೇಲೆ ಸೂಕ್ತ ಕ್ರಮ ತಗೋತೀವಿ. ಈಗ ನಾನು ಹೇಳ್ತೀನಿ, ಬೀಡ್ ಮಾಡಿ ಕೇಸವರೆಗೆ ಯಾವ ಗಾಡಿ ಇಮಿಡಿಯೇಟ್ಲಿ ಗಾಡಿ ಸ್ಟೇಷನ್ ಹಚ್ಬೇಕು.